ಸಿಲುಕಾಕೊಂಡಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. 3 ತಿಂಗಳಿನಿಂದ ಸಿಬ್ಬಂದಿಗೆ ವೇತನ ಇಲ್ಲ, ನೌಕರರು ಪರದಾಡ್ತಾ ಇದ್ದಾರೆ. ನೋಡಿ, ಈಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರನ್ನ ಬಿಟ್ಟರೆ ಅತಿ ದೊಡ್ಡ ಪಾಲಿಕೆ. ಆದರೆ ಅಲ್ಲಿ ಈಗ ನೌಕರರು ಪರದಾಡುವಂತಹ ಪರಿಸ್ಥಿತಿ. ಆರ್ಥಿಕವಾಗಿ ಸಂಕಷ್ಟ. 3 ತಿಂಗಳಾಯ್ತು ರೀ, ಸಿಬ್ಬಂದಿಗೆ ಸ್ಯಾಲರಿನೇ ಇಲ್ಲ. ಹೆಂಗೆ ಮಾಡಬೇಕು ಜೀವನ? ರಾಜ್ಯ ಸರ್ಕಾರಕ್ಕೆ ಪಾಲಿಕೆ ಪತ್ರ ಬರೆದರೂ ಕೂಡ ಅನುದಾನ ಸಿಕ್ಕಿಲ್ಲ. ಪಾಲಿಕೆ ಸಾಮಾನ್ಯ ನಿಧಿಯಿಂದ ವೇತನ ನೀಡುವಂತೆ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಿಕ್ಕೆ ಪಾಲಿಕೆ ಈಗ ಸಜ್ಜಾಗಿದೆ. ರಾಜ್ಯ ಸರ್ಕಾರದಿಂದ ಬರಬೇಕಾಗಿದೆ 290 ಕೋಟಿ ರೂಪಾಯಿ ಅನುದಾನ. ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ನೌಕರರು ಅಂತ ಹೇಳಿದ್ರೆ ಒಬ್ಬ ಕಾಂಪೌಂಡರಿಂದ ಹಿಡಿದು ಆಯುಕ್ತರವರೆಗೂ ಕೂಡ ಸಂಬಳ ಆಗಿಲ್ವಂತೆ. 3 ತಿಂಗಳ ಎಲ್ಲ ಬಡಪಾಯಿಗಳು, ಮಧ್ಯಮ ವರ್ಗದವರು, ಅಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರು, ಪರ್ಮನೆಂಟ್ ಆದವರು, ಯಾರಿಗೂ ಸಂಬಳ ಆಗಿಲ್ಲ. ಕುಟುಂಬ ನಿರ್ವಹಣೆ ಮಾಡೋದು ಹೇಗೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಮಕ್ಕಳ ಸ್ಕೂಲ್ ಫೀಸ್ ಕಟ್ಟೋದು ಹೇಗೆ, ಮನೆ ಬಾಡಿಗೆ ಕಟ್ಟೋದು ಹೇಗೆ, ಜೀವನ ದುಸ್ತರವಾಗಿಬಿಟ್ಟಿದೆ ರೀ. ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ರು ಅವರು. ಅದಕ್ಕೂ ಕೂಡ ಈಗ ಸರ್ಕಾರ ಕಲ್ಲು ಹಾಕಿದೆ. 290 ಕೋಟಿ ಹಣ ಬರಬೇಕಾಗಿರೋದು ಪಾಲಿಕೆಗೆ. ಸಾಮಾನ್ಯ ನಿಧಿ ಇರುತ್ತಲ್ವಾ ಪಾಲಿಕೆಯದು, ಅದರಲ್ಲಿ ಕೊಡಿ ಅಂತ ಹೇಳ್ತಿದ್ದಾರಂತೆ. ಹಾಗಾಗಿ ಹೊಟ್ಟೆಗೆ ನಾವು ತಣ್ಣೀರು ಬಟ್ಟೆ ಹಾಕೋಬೇಕಾ ಅಂತ ಕೇಳ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಟ್ಟಿದೆ. ನೋಡಿ, 1 ತಿಂಗಳ ಓಕೆ, 3-4 ತಿಂಗಳ ಸಂಬಳ ಇಲ್ಲದೆ ಕೆಲಸ ಮಾಡೋಕ್ಕಾಗತ್ತೇನ್ರಿ? ಅದು ಅದನ್ನೇ ನೆಚ್ಚಿಕೊಂಡಿರುವಂತಹ ನೌಕರರವರು, ಇಲ್ಲಪ್ಪ ಪಾರ್ಟ್ ಟೈಮ್ ಬೇರೆಯವನ್ನ ಕೆಲಸ ಮಾಡೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ, ಸಾಧ್ಯತೆಗಳಿಲ್ಲ. ಎಷ್ಟು ತೀರಾ ಹದಗೆಟ್ಟು ಹೋಗ್ಬಿಟ್ಟಿದೆ ನೋಡಿ ಆರ್ಥಿಕ ವ್ಯವಸ್ಥೆ ಅಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯದ್ದು. ಯಾರೂ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬರ್ತಾರೆ, ಬಂದು ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಹೋಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಮನಸ್ಸಿಲ್ಲ, ಬೇಜಾರು ಕೆಲಸ ಮಾಡಲಿಕ್ಕೆ. ಸಂಬಳ ಇಲ್ಲದೆ ಹೆಂಗೆ ದುಡಿಬೇಕಪ್ಪ ನಾವು ಅಂತ. ಅದರಲ್ಲೂ ಮತ್ತೆ ಲೇಟಾಗಿ ಬಂದರೂ ಪ್ರಶ್ನೆ, ರಜೆ ಕೇಳಿದ್ರು ಪ್ರಶ್ನೆಗಳು. ಅದರ ಮಧ್ಯೆನೇ ಅಸಹಾಯಕರಾಗಿದ್ದಾರೆ ಆಯುಕ್ತರಲ್ಲಿ. ಬೇಗ ನಮಗೆ ಸಂಬಳ ನೀಡಬೇಕು, ನಮ್ಮ ಬಾಕಿ ಸಂಬಳ ಇದೆಲ್ಲವ ಅದನ್ನು ಪಾವತಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಏನಾಗುತ್ತೆ ಹೇಳಿ? ಅಭಿವೃದ್ಧಿಗಳ ಮೇಲೆ ಹೊಡೆತ ಬೀಳುತ್ತೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಮತ್ತು ಅಷ್ಟೇ ಸಹಿತ ಸರ್ಕಾರದ ವಿರುದ್ಧ ಈಗ ರಾಜ್ಯಪಾಲರಿಗೆ ಒಂದು ದೂರು ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆ BJP ಸದಸ್ಯರು ಮತ್ತು ಸಭಾನಾಯಕರಿದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಸರ್ಕಾರದ ವಿರುದ್ಧ ತಾವು ಸಿಡಿದಿದ್ದೀರಿ, ಯಾಕೆ ಸರ್? ನೋಡಿ, ನಿಮಗೆಲ್ಲ ಗೊತ್ತಿದೆ, ಕಳೆದ 1 ವರ್ಷದಿಂದ ನಮಗೆ ನ್ಯಾಯವಾಗಿ ಏನು ಬರಬೇಕಾಗಿತ್ತು ದುಡ್ಡು, ಇದು SFC ದುಡ್ಡು ಇರ್ಬೋದು, 15th ಫೈನಾನ್ಸ್ ದುಡ್ಡು ಇರ್ಬೋದು, MGNY ದುಡ್ಡು ಇರ್ಬೋದು, ಅಥವಾ ನಮ್ಮ 100 crores ದುಡ್ಡು ಇರ್ಬೋದು, ಪಿಂಚಣಿ ದುಡ್ಡು ಇರ್ಬೋದು, ಇವೆಲ್ಲ ಕೂಡಿಸಿ ಕನಿಷ್ಠ ಒಂದು 240 ಕೋಟಿ ರೂಪಾಯಿ ಬರಬೇಕು. ಅದು ಹೆಂಗಿರ್ತೈತೆ ಅಂದ್ರೆ, ಇವ್ರು ಹಿಂಗೆ ದುಡ್ಡು ನಾವು ರಿಲೀಸ್ ಇಷ್ಟು ಮಾಡಿದ್ದೇವೆ ಅಂದಮೇಲೆ ಅದ್ರ ಪ್ರಕಾರ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಾವು ಇಲ್ಲಿ ಕೆಲಸ ತೊಗೊಂಡಿರ್ತೀವಿ. ಆ ಕೆಲಸ ತೊಗೊಳ್ಬೇಕಾದ್ರೆ ಕಾಂಟ್ರಾಕ್ಟರ್ಗಳು ಪಾಪ ಅವರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ರಿಸರ್ವ್ ಫಂಡ್ ಐತಿ, ಇಮಿಡಿಯೇಟ್ ಪೇಮೆಂಟ್ ಆಗ್ತೈತಲ್ಲಿ ಎಸ್ಟಿಮೇಷನ್ ಕಾಸ್ಟ್ಗಿಂತ ಬಿಲೋ ಹೋಗಿ ತೊಗೊಂಡಿರ್ತಾರೆ. ಈಗ ಅದು ಆದಮೇಲೆ ಇಲ್ಲಿ ಬಿಲ್ ಬಂದಮೇಲೆ ಇದ್ರೊಳಗೆ 40 ಕೋಟಿ ಕಟ್ಟು, ಇದ್ರೊಳಗೆ 54 ಕೋಟಿ ಕಟ್ಟು, ಇದ್ರೊಳಗೆ 30 ಕೋಟಿ ಕಟ್ ಮಾಡಿ 240 ಕೋಟಿ ಹಂಗೆ ಇಟ್ಟಿದ್ದಾರೆ. ಸೊ ಇದನ್ನು ಅನೇಕ ಬಾರಿ ನಮ್ಮ ಮಹಾಪೌರವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬೆಟ್ಟಾಗಿ ಹೇಳಿದ್ದಾರೆ, ಕಾರ್ಯದರ್ಶಿಗೆ ಬೆಟ್ಟಾಗಿ ಹೇಳಿದ್ದಾರೆ, ಎಲ್ಲಿ ಮಟ್ಟ ಅಂದರೆ ಮುಖ್ಯಮಂತ್ರಿಗೂ ಬೆಟ್ಟಾಗಿ ಮನವಿ ಕೊಟ್ಟಿದ್ದಾರೆ. ಸೊ ನಮಗೇನು ಅವ್ರ ಕಡೆಯಿಂದ ಸ್ಪಂದನೆ ಇಲ್ಲ. ಇದಾದಮೇಲೆ ಇವತ್ತು ಆಶ್ಚರ್ಯ ರೀತಿ ನಾನು ನೋಡ್ಬೇಕಂದ್ರೆ ಮಾರ್ಚ್ 20ಕ್ಕೆ ಒಂದು ನೋಟಿಫಿಕೇಷನ್ ಬಂದಿದೆ. ಈ ಥರ ಗೌರ್ಮೆಂಟ್ಲಿಂದ 7th ಪೇ ಏನು ಇನ್ಕ್ರೀಸ್ ಆಗಿದೆ, ಅದು ಡಿಫ್ರೆನ್ಸ್ 20 ಕೋಟಿ ರೂಪಾಯಿ ನಿಮ್ಮ ಜನರಲ್ ಫಂಡ್ಲಿಂದ ನೀವು ಬಳಕೆ ಮಾಡ್ಕೋರಿ ಅಂತಲ್ಲ, ಸ್ಯಾಲ್ರಿ ಅಲ್ಲಿಂದ ಕೊಡ್ರಿ ಅಂತ ಬಂದಿದೆ. ಇದು ನಮ್ಮ ಹಿಸ್ಟ್ರಿದಾಗ ಹೆಂಗಾಗಿಲ್ಲ. ಇವತ್ತು ಟೋಟಲ್ ಸ್ಯಾಲ್ರಿ ಗ್ರಾಂಟ್ ಏನೈತಲ್ಲ 49.5 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ. ಆದರೂ ಇವ್ರು ಕೊಡ್ಕೊತ ಬಂದಿದ್ದಾರೆ. ಎಲ್ಲಿ ಮಟ್ಟ ಅಂದ್ರೆ ಡಿಸೆಂಬರ್ ಮಟ್ಟ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಇವ್ರು ಕೈ ಮೀರಿ ಜನವರಿ ಫೆಬ್ರವರಿ ಸ್ಯಾಲ್ರಿ ಕೊಟ್ಟಿಲ್ಲ. ಈಗ ಮಾರ್ಚ್ ಎಂಡಿಗೆ ಬಂದ್ವಿ. ಸೊ ಈ ಮಾರ್ಚ್ ಎಂಡಿಗೆ ಅಂದ್ರೆ 3 ತಿಂಗಳು ನಮ್ಮ ಸ್ಯಾಲ್ರಿ ಹೋಗ್ತೈತಿ. ತಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ದೂರು ಕೊಡ್ಲಿಕ್ಕೆ ರಾಜ್ಯಪಾಲರಿಗೆ ಹೊರಟಿದ್ರಿ, ಯಾವಾಗ ಕೊಟ್ಟಿದ್ರಿ ಸರ್? ಏನು ವಿಷಯ? ರಾಜ್ಯ ಸರ್ಕಾರದ ಅನೇಕ ಅಧಿಕಾರಿಗಳನ್ನು, ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ. ಯಾವುದಕ್ಕೂ ಒಂದೇ ಒಂದು ಉತ್ತರನೂ ಕೂಡ ಅವ್ರ ಕಡೆ ಇಲ್ಲ.
ಆ ನಿಟ್ಟಿನಲ್ಲಿ ಮತ್ತು ಇನ್ನು ಇದು ಹೀಗೆ ಮುಂದೆ ಬರೆದ್ರೆ ನಾಳೆ ನಾವು ಇಲ್ಲಿ ಆಡಳಿತ ಮಾಡತಕ್ಕಂಥವ್ರು ಯಾವ ರೀತಿ ಆಡಳಿತ ನಡೆಸಬೇಕು, ರಾಜ್ಯ ಸರ್ಕಾರ ಇದನ್ನು ಗಮನಿಸಬೇಕಾಗಿತ್ತು. ಆದರೆ ಇವತ್ತು ಅದನ್ನು ಮಾಡಿಲ್ಲ. ಅದಕ್ಕೆ ನಾವು ರಾಜ್ಯಪಾಲರಿಗೆ ದೂರು ಕೊಡುವುದು ಅನಿವಾರ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ರಾಜ್ಯಪಾಲರ ಭೇಟಿಗೆ ಸಮಯಕ್ಕೆ ಇವತ್ತು ಪತ್ರವನ್ನು ಬರಿತಾ ಇದ್ವಿ. ಸರ್ವ ಸದಸ್ಯರು ಅಂದರೆ 82 ಮಹಾನಗರ ಪಾಲಿಕೆ ಸದಸ್ಯರು ಹೋಗ್ತೀರೋ ಅಥವಾ ಹೇಗೆ ಸರ್? ಈಗ ನಾವು ಎಲ್ಲ ಸದಸ್ಯರನ್ನ ಬರ್ರಿಪ್ಪ, ಮತ್ತು ಈ ರೀತಿ ಇದೆ, ಸರ್ಕಾರ ಯಾರದೇ ಇರಲಿ, ಆದರೆ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಕರ್ತವ್ಯ ಇದೆ, ಆರ್ಥಿಕವಾಗಿ ನಾವು ಇದನ್ನು ಸದೃಢ ಮಾಡ್ಕೋಬೇಕು, ಗಟ್ಟಿ ಇರಬೇಕು ಅನ್ನೋದು. ಆದರೆ ಅವ್ರನ್ನೂ ಕೂಡ ನಾವು ಇದರ ಜೊತೆಗೆ ಕೈ ಜೋಡಿಸ್ರಿ ಅಂತ ಕೇಳ್ಕೊಳ್ತೀವಿ. ಅವ್ರು ಬರದೇ ಇದ್ರು ಕೂಡ ನಾವು ಹೋಗ್ತೀವಿ. ವಿಶೇಷ ಅನುದಾನ ಅಂತೇಳಿ ಈಗಾಗಲೇ ಮೇಯರ್ ಅವರು ಒಟ್ಟು 3 ಬಾರಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದಾರೆ. ಅಷ್ಟಾದರೂ ಸಹಿತ ಇಲ್ಲಿ ಅಂತಂದರೆ ಸರ್ಕಾರ ನಮಗೆ ಇಲ್ಲಿಂದರೆ ಆರ್ಥಿಕವಾಗಿ ಇಲ್ಲಿ ವಿಶೇಷ ಅನುದಾನವನ್ನು ಕೊಟ್ಟಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ನಾವು ರಾಜ್ಯಪಾಲರಿಗೆ ದೂರು ಕೊಡಲಿಕ್ಕೆ ಈಗಾಗಲೇ ಅಂತಂದರೆ ಸಮಯವನ್ನು ಕೇಳಿದ್ದೀವಿ. ರಾಜ್ಯಪಾಲರು ನಮಗೆ ಸಮಯ ಕೊಟ್ಟ ತಕ್ಷಣ ಅಂತಂದರೆ ನಾವು ಮಹಾನಗರ ಪಾಲಿಕೆ ಸದಸ್ಯರು ಸರ್ಕಾರದ ವಿರುದ್ಧ ಇಲ್ಲಿ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅನ್ನೋದು BJPಯ ಸದಸ್ಯರುಗಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ